ಇಲ್ಲಿ ಒಂದು ಅತ್ಯುತ್ತಮವಾದ ಜಿಲ್ಲೆ, ನಮ್ಗೆ ಅತ್ಯಂತ ಪ್ರೀತಿ ಬಾಗಲಕೋಟೆ ಅಂತ ಹೇಳಿದ್ರೆ. ಇಲ್ಲಿಯ ಜನ ಶ್ರಮ, ಅವರ ಪ್ರಾಮಾಣಿಕತೆ ಮತ್ತು ಕೆಲಸ ಎಲ್ಲ ಕಾರ್ಯವೈಖರಿ ಕೂಡ ಬಹುಶಃ ನಮ್ಗೆ ಇಲ್ಲಿ ಯುವಕರು ಕೂಡ ಪರಿಚಯ ಇದೆ. ಮತ್ತೆ ಇಲ್ಲಿ ಶಾಸಕರು ಕೂಡ ನಮ್ಗೆ ಅತ್ಯಂತ ಎಲ್ಲ ಗೌರವಿತರಿದ್ದಾರೆ. ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಮ್ಮ ಸಚಿವರ ಮಿತ್ರರಾದ ತಿಮ್ಮಪ್ಪರವರು, ಎಲ್ಲ ನಮ್ಮ ಶಾಸಕರು ಮತ್ತೆ ನಮ್ಮ ಸರ್ಕಾರದ ನೌಕರರ ಅಧ್ಯಕ್ಷ ಸಂಘಟನೆ ಎಲ್ಲ ಪ್ರೀತಿ ಕರೆದಿದ್ದಾರೆ. ಅದಕ್ಕೆ ಬಂದು ಈಗ ಒಂದು ಸ್ವಲ್ಪ ಹೊತ್ತಿದ್ದು ಇಲ್ಲಿಂದ ನಿರ್ಗಮಿಸ್ತೇನೆ ಬೆಲ್ಗಾಮ್ಗೆ. ಸರ್, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಗೇಮ್ ಅಂತನ್ನುವಂಥದ್ದು ಮತ್ತೆ ಸಿಎಂ ಬದಲಾವಣೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಬಹಿರಂಗವಾಗಿ ಚರ್ಚೆ ಆಗ್ತಾ ಇವೆ. ತಾವೊಬ್ರು ಸ್ಪೀಕರ್ ಆಗಿ ಈ ರೀತಿಯ ಚರ್ಚೆ ಆಗ್ಬಾರ್ದು ಅನ್ನಕ್ಕೆ ನಿನ್ನೆ ಖರ್ಗೆ ಅವರು ಹೇಳ್ತಾರೆ, ಹಾದಿ ಬೀದಿಯಲ್ಲಿ ಮಾತನಾಡುವಂತದ್ದಲ್ಲ, ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕು ಅಂತ ಹೇಳಿ. ನಾವು ಸ್ಪೀಕರ್ ಆಗಿ ಹೇಳ್ತೀವಿ. ಇಲ್ಲ, ನಾನು ಸ್ಪೀಕರ್, ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಯಾವುದೇ ಪಕ್ಷದಲ್ಲಿ ಕೂಡ ಇಲ್ಲ. ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ. ಅದಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ಸಮಾನತೆಯನ್ನು ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯಗಳು ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು. ಸೊ ಆ ಸಂವಿಧಾನಬದ್ಧವಾದಂಥ ಸ್ಥಾನ, ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅದಕ್ಕೆ ಇದು ನನ್ನ ಸಬ್ಜೆಕ್ಟೇ ಅಲ್ಲ. ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಚಾನಲ್ ಬಂದ್ ಆಗಿದೆ, ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ. ಈಗ ಅದೇನು ನಾನು ಹೇಳಿದೆಲ್ಲ, ಹೇಗೆ ಕ್ವಶನ್ ಕೇಳಬೇಕು, ಹೇಗೆ ಚರ್ಚೆ ಮಾಡಬೇಕು, ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು, ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ನಾವು ಹೇಳ್ಬಹುದು. ರಾಜ್ಯಕ್ಕೆ ಎಂಬ ಚಾನಲ್ ಬಂದಾಗಿದೆ. ಈಗ ಅದು ಮತ್ತೆ ಯಾವ ಓಪನ್ ಆಗ್ತಾ ಅವಾಗ ನೋಡುವ. ಈಗ ರಾಜ್ಯದಲ್ಲಿ ಸರ್ ಅಭಿವೃದ್ಧಿ ವಿಚಾರ ಬಂದಾಗ ಸರ್ಕಾರ ಗ್ಯಾರಂಟಿ ಅಂತಕ್ಕಂಥದ್ದು ಶಾಸಕರ ನೋಡಿ, ನಮ್ಕಿಂದೆಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ, ನಮ್ಗೆ ಅನುಭವ ಹಿರಿಯ ನಾಯಕರು ಕೂಡ ಎಲ್ಲ ಕಡೆ ಇದ್ದಾರೆ. ನಾನೊಬ್ಬ ಶಾಸಕ ಫಸ್ಟ್, ಮತ್ತೆ ಶಾಸಕ ನಾನು, ಮತ್ತೆ ನಾನು ಸ್ಪೀಕರ್. ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ಎನಿಸ್ಕೊಳ್ಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್. ನನ್ನ ಕ್ಷೇತ್ರದ ಎಲ್ಲ ಮತ್ತು ನಮ್ಮ ಕ್ಷೇತ್ರ ಬಡ ಕುಟುಂಬಸ್ಥರಿಗೆ ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಸಿಗ್ತದೆ ಅಂತ ಹೇಳಿದೆ. ಅದು ಪರೋಕ್ಷವಾಗಿ ಅದು ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತ ಒಂದು ಯೋಜನೆ ಅಲ್ವಂತ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಎಷ್ಟೋ ಜನ ಸಾಮಾನ್ಯರ ಮಕ್ಕಳಿಗೆ ಬೇಕಾಗಿ ಮುಂಚೆ ಬಂದು ಟೆಕ್ಸ್ಟ್ ಬುಕ್ ದುಡ್ಡು ಕೊಡಿ ಅಂತ ಕೇಳ್ತಿದ್ದೆ, ಅದು ನಿಂತಿದೆ. ಇವಾಗ ಈಗ 10 kg ಅಕ್ಕಿ, ಮುಂಚೆ ನೀವು ಸಂಘ ಸಂಸ್ಥೆಯವರು ಒಂದು ಕಾರ್ಯಕ್ರಮ ಮಾಡ್ದಾದ್ರೆ ಒಮ್ಮೆ ನೀವು ಕೂಡ 5 kg ಅಕ್ಕಿಗೆ ತಾಯಿಯಿಂದ ಸೆರಗಿರ್ದು ರೋಡ್ ಸೈಡಲ್ಲಿ ಕ್ಯೂ ನಿಲ್ತಾ ಇದ್ರು, ನಾನು ಕಣ್ಣ ಮುಂದೆ ನೋಡಿದ್ದೇನೆ. ಈಗ ಅಂಥದ್ದಲ್ಲಿ ಏನೇ ಅದು ನಾವು ನೋಡ್ತಾ ಇದ್ದೇವಾ ಇದರಲ್ಲಿ? ಇವತ್ತು ಎಷ್ಟೋ ಸಹೋದರರು ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಅವರ ಸ್ಕೂಟಿಗೆ ಎಷ್ಟೋ ಜನ ಸಹೋದರಿ ಸ್ಕೂಟಿ ತಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ 500 ರೂಪಾಯಿಯನ್ನು ಕಟ್ಟಬೇಕು ತಿಂಗಳಿಗೆ, ಅವ್ರು ಧೈರ್ಯದಿಂದ ಇದರಿಂದ ಕಟ್ತಾ ಇದ್ದಾರೆ. ಇವತ್ತು ಎಷ್ಟೋ ನಮ್ಮ ಎಲ್ಲಾ ಕೆಲಸ ಕಾರ್ಯ ಸಹೋದರಿ ಇವತ್ತು ಬೇರೆ ಬೇರೆ ಟ್ರಿಪ್ಪಿಗೆ ಹೋಗುದು, ಬೇರೆ ಬೇರೆ ಬಡವರ ಮಕ್ಕಳು, ಜನಸಾಮಾನ್ಯ ಮಕ್ಕಳು ಕೂಡ ಧಾರ್ಮಿಕ ಕೇಂದ್ರಕ್ಕೆ ಹೋಗುದು, ನಮ್ಮ ಈ ಪ್ರೇಕ್ಷಣ ಸ್ಥಳಕ್ಕೆ ಹೋಗುದು ನಾವು ನೋಡಿದ್ರೆ ಹೇಗೆ ಫ್ರೀಯಾಗಿ ಕೊಟ್ಟ ಕಾರಣ ಅಲ್ವಾ? ಸೊ ನಮ್ಮಲ್ಲಿ ಯಾವ ನಕಾರಾತ್ಮಕ ಚಿಂತನೆ ಬೇಡ. ಈ 2,000 ರೂಪಾಯಿ ನಾವು ತಿಂಗಳಿಗೆ ಏನು ಕೊಡ್ತೇವೆ, ಈ ಬಸ್ಸಲ್ಲಿ ನಾವು ಸಹೋದರಿಗೆ ಅವಕಾಶ ಮಾಡಿ ಕೊಡ್ತೇವೆ, ಉಚಿತವಾದ ಕರೆಂಟ್ ಮಾಡ್ತಾರೆ, ಮಕ್ಕಳಿಗೆ ಕಲಿಸ್ತಾರಲ್ಲ, ಇದೆಲ್ಲ ಒಬ್ಬ ಅಭಿವೃದ್ಧಿಯ ಭಾಗ ಅಲ್ವಾ? ಆದ ಕಾರಣ ನಾನು ಬಹುಶಃ ಇದನ್ನು ಎಲ್ಲ ಶಾಸಕರು ಅರ್ಥ ಮಾಡಿಕೊಳ್ಬೇಕು. ರಾಜಕೀಯವಾಗಿ ಮತ್ತು ಇನ್ನಿತರ ವಿಚಾರಗಳು ಬೇರೆ ಬೇರೆ ಇರ್ತದೆ. ಯಾಕಂತ ಹೇಳಿದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ, ಮತ್ತು ಅಭಿವೃದ್ಧಿಗೆ ಸಂಬಂಧ ಅನುದಾನ ಅಂತ ಇಲ್ಲ ಅಂತ ಎಲ್ಲಿ ಯಾರು ಕೂಡ ಹೇಳಿಲ್ಲ. ಇದನ್ನು ಅನುದಾನ ನಮ್ಮ ಹತ್ರ ಬರುವುದಿಲ್ಲ, ನಾವು ಹೋಗಿ ಅನುದಾನ ತಕೊಂಡು ಬರ್ಬೇಕು.